ನೀನು ನನಗೆ ಸಂಗೀತ ಬರುತ್ತೆ ಅನ್ನೋ ನಿಜಾನ ಯಾಕೆ ಹೇಳಲಿಲ್ಲ? ಎಷ್ಟೇ ಕಲ್ತಿದ್ರೂ ನನಗೆ ಹಾಡು ಹೇಳಕ್ ಬರೋದಿಲ್ಲ ಅಂತ ನೀನು ಯಾಕೆ ಸುಳ್ಳು ಹೇಳ್ದೆ? ಸುಳ್ಳು ಹೇಳೋರು ಅಂತಂದ್ರೆ, ಮೋಸ ಮಾಡೋರು ಅಂತಂದ್ರೆ ನನಗೆ ಎಷ್ಟು ಅಸಹ್ಯ ಅಂತ ನಿನಗೆ ಗೊತ್ತು ತಾನೆ? ಆದ್ರೂ ನನಗೆ ಯಾಕೆ ಸುಳ್ಳು ಹೇಳ್ತಾ ಬಂದೆ? ಆದ್ರೂ ನೀ ನನಗೆ ಮೋಸ ಮಾಡ್ದೆ. ಯಾಕೆ ಮೋಸ ಮಾಡ್ದೆ? ಹಾಡಿನ ಬಗ್ಗೆ ಇರೋ ನಿಜಾನ ನಿಮಗೆ ಹೇಳಬೇಕು ಅಂತ ತುಂಬಾ ಸಲ ಅನ್ಕೊಂಡಿದ್ದೆ ರೀ. ಆದ್ರೆ ಹೇಳಕ್ಕಾಗ್ಲಿಲ್ಲ ಅಂತ್ಯ. ಅಂದ್ರೆ ಅದು ಬೇಡ. ನೆಪಗಳು ಹೇಳ್ಬೇಡ. ನಿಜವಾಗ್ಲೂ ಹಾಡಿಗೆ ಸಂಬಂಧಪಟ್ಟಿದ ನಿಜ ನೀ ನನಗೆ ಹೇಳಬೇಕು ಅಂದ್ಕೊಂಡಿದ್ದಿದ್ರೆ, ನಿಜವಾಗ್ಲೂ ನೀ ನನ್ನ ಹತ್ರ ಪ್ರಾಮಾಣಿಕವಾಗಿ ಇರಬೇಕು ಅಂದ್ಕೊಂಡಿದ್ದಿದ್ರೆ, ಹಾಡಿನ ವಿಷಯ ನನಗೆ ಹೇಳೋದಿಕ್ಕೆ ನಿನಗೆ ಟೈಮ್ ಸಿಗ್ಲಿಲ್ವಾ? ಅಥವಾ ನಾನು ನಿಂಗೆ ಟೈಮ್ ಕೊಡ್ಲಿಲ್ವಾ? ಅಥವಾ ನಿನಗೆ ಒಳ್ಳೆ ಮುಹೂರ್ತನೇ ಸಿಗ್ಲಿಲ್ವಾ ಹೇಳೋದಿಕ್ಕೆ? ನಿಜವಾಗ್ಲೂ ನಾನು ಬೇಡ, ಇನ್ನೇನು ಹೇಳ್ಬೇಡ. ಈಗ ನೀನ್ ಏನೇ ಹೇಳಿದ್ರು ನಾನು ನಂಬಲ್ಲ. ಸುಳ್ಳು ಹೇಳೋರು ಅಂತಂದ್ರೆ, ಮೋಸ ಮಾಡೋರು ಅಂತಂದ್ರೆ ನನಗೆ ಅಸಹ್ಯ ಅಂತ ನಿನಗೆ ಗೊತ್ತು ತಾನೆ? ಆದ್ರೂ ನನಗೆ ಸುಳ್ಳು ಹೇಳ್ದೆ. ಆದ್ರೂ ನನಗೆ ಮೋಸ ಮಾಡ್ದೆ. ಹಾಡಿನ ಬಗ್ಗೆ ಇರೋ ನಿಜಾನೆಲ್ಲ ನಿಮಗೆ ಹೇಳಬೇಕು ಅಂತ ತುಂಬಾ ಸಲ ಅನ್ಕೊಂಡಿದ್ದೆ. ಆದ್ರೆ ಸುಳ್ಳೇ ಹೇಳ್ದೆ. ಅಷ್ಟೇನಾ? ಮನುಷ್ಯನ ರಕ್ತದ ರುಚಿ ನೋಡಿರೋ ಹುಲಿ, ಸುಳ್ಳು ಹೇಳೋದನ್ನ ರುಚಿಸ್ಕೊಂಡಿರೋಂಥ ವ್ಯಕ್ತಿ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವತ್ತಿಗೂ ಆಗಲ್ಲ. ಆಲ್ರೆಡಿ ಹೇಳಬೇಕಾಗಿರೋ ಸಮಯದಲ್ಲಿ ಹೇಳ್ದಂಗೆ ಒಂದು ತಪ್ಪು ಮಾಡಿದ್ಯಾ. ಇವಾಗ ಹೇಳೋದಕ್ಕೆ ಪ್ರಯತ್ನ ಪಟ್ಟು ಇನ್ನೊಂದು ತಪ್ಪು ಮಾಡಬೇಡ. ಅಲ್ಲ, ನಿನ್ನ ನಾನು ಎಷ್ಟು ನಂಬಿದ್ದೆ, ಎಷ್ಟು ಪ್ರೀತಿ ಅಭಿಮಾನದಿಂದ ನೋಡ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿ ನಿನಗೆಂಥ ಸ್ಥಾನ ಕೊಟ್ಟಿದ್ದೆ, ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೆ, ಎಷ್ಟು ಫ್ರೀಡಮ್ ಕೊಟ್ಟಿದ್ದೆ. ಎಲ್ಲ ಕೊಟ್ಟಿರೋ ನನಗೆ ನೀ ನನಗೆ ತುಂಬಾ ದೊಡ್ಡ ಬಹುಮಾನ ಕೊಟ್ಟಿದ್ಯಾ. ಅಷ್ಟೆಲ್ಲ ನಾನು ನಿನ್ನ ನಂಬಿದ್ದಕ್ಕೆ ಈ ರೀತಿ ನೀನು ನಂಬಿಕೆ ದ್ರೋಹ ಮಾಡಿದ್ಯಾ. ನೀನು ನನ್ನ ಕತ್ಲಿನ ಭಯ ಹೋಗಿಸಿದ್ದಕ್ಕೆ ನಾನು ತುಂಬಾ ತುಂಬಾ ಸಂತೋಷ ಪಟ್ಟೆ. ನಿಮ್ಗೆ ಕತ್ಲಿನ ಭಯ ಹೋಗಿದ್ರಿಂದಾನೆ ಕತ್ಲಲ್ಲಿ ಬಂದು ನನ್ನ ಕಾಪಾಡಿ ಈ ಕತ್ಲಲ್ಲಿ ನನ್ನ ಇಷ್ಟು ದೂರ ಕರ್ಕೊಂಡ್ ಬಂದ್ರಿ. ನಿನ್ನಿಂದ ನನ್ನ ಕತ್ಲಿನ ಭಯ ಹೋಯ್ತು ಅಂದ್ಕೊಂಡೆ ಹೊರತು ಇಷ್ಟು ದೊಡ್ಡದಾದ ಸುಳ್ಳಿನ ಕತ್ಲು ಬಾವಿಗೆ ನೀ ನನ್ನನ್ನ ತಳ್ತೀಯ ಅಂತ ಅಂದ್ಕೊಳ್ಳಿಲ್ಲ. ಫೇಲ್ ಆಗ್ಬಿಟ್ಟೆ. ಗಂಡನಾಗಿ ನಾನು ಫೇಲ್ ಆದೆ. ಗಂಡನಾಗಿ ಮಾತ್ರ ಅಲ್ಲ, ಒಬ್ಬ ಸ್ನೇಹಿತನಾಗಿ ಕೂಡ ದಾರುಣವಾಗಿ ಫೇಲ್ ಆದೆ. ನಿನ್ ಜೊತೆ ನಾನು ಎಷ್ಟು ಫ್ರೆಂಡ್ಲಿ ಆಗಿದ್ದೆ,
ಎಂಥ ವಿಷಯನೇ ಆಗಿದ್ರು ನನ್ನ ಹತ್ರ ಹೇಳ್ಕೊಳ್ಳೋ ಹಾಗೆ ಎಷ್ಟು ಸಲಿಗೆ ಕೊಟ್ಟಿದ್ದೆ. ಯಾವ ವಿಷಯ ಆದ್ರೂ, ಎಷ್ಟು ದೊಡ್ಡ ವಿಷಯ ಆದ್ರೂ ನನ್ನ ಹತ್ರ ಹೇಳ್ದೆ ಮಾಡಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೆ. ಆದ್ರೆ ನೀನೇನ್ ಮಾಡ್ದೆ? ಫ್ರೆಂಡ್ಲಿ ಆಗಿದ್ದ ಹಾಗೆ ನಟಿಸ್ದೆ. ನಾನೇ ಲೋಕ ಅನ್ನೋ ಹಾಗೆ ನಂಬಿಸ್ದೆ. ನನಗೆ ಹೇಳ್ದಂಗೆ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನನಗೆ ಮಾತು ಕೊಟ್ಟೆ. ಆದ್ರೆ ಕೊನೆಗೆ ದಾರುಣವಾಗಿ ನನ್ನ ಬೆನ್ನಿಗೆ ಚೂರಿ ಹಾಕ್ತೆ. ನನ್ನ ಮುಂದೆ ಒಬ್ಬ ಫ್ರೆಂಡ್ ಹಾಗೆ, ಒಬ್ಳು ಹೆಂಡತಿ ಹಾಗೆ ಒಳ್ಳೆಯವಳಾಗಿದ್ದು ನನ್ನ ಹಿಂದೆ ದೊಡ್ಡ ಗುಂಡಿನೇ ತೋಡ್ಬಿಟ್ಟೆ. ಆ ಗುಂಡಿನಲ್ಲಿ ನಿಜನೆಲ್ಲ ಹೂತ್ ಹಾಕಿದ್ಯಾ. ನೀನು ಹೂತ್ ಹಾಕಿದ್ದು ಕೇವಲ ನಿಜನ ಮಾತ್ರ ಅಲ್ಲ ಶ್ಯಾಮ, ನನ್ನ ನಂಬಿಕೆನೂ ಕೂಡ ಹೂತ್ ಹಾಕ್ದೆ. ನನ್ನ ಸ್ನೇಹನ ಕೂಡ ಹೂತ್ ಹಾಕ್ದೆ. ನನ್ನ ಪ್ರೀತಿನ ಹೂತ್ ಹಾಕ್ದೆ, ನನ್ನ ಅಭಿಮಾನನ ಹೂತ್ ಹಾಕ್ದೆ, ನನ್ನ ಗೌರವನೂ ಹೂತ್ ಹಾಕ್ದೆ. ಇವೆಲ್ಲದರ ಜೊತೆಗೆ ನಿನಗೆ ಎಷ್ಟೋ ಬೆಲೆ ಕೊಟ್ಟಿರೋ ನನ್ನ ಮನಸ್ಸನ್ನು ಕೂಡ ಹೂತು ಮಣ್ಣಲ್ಲಿ ಮುಚ್ಚಾಕ್ದೆ. ಇವಾಗ ನಾನು ಮನ್ಸಿಲ್ದಿರೋ ಮನುಷ್ಯ, ಅಂದ್ರೆ ಪ್ರಾಣ ಇದ್ದು ಶವ ಇದ್ದಂಗೆ. ಅಯ್ಯೋ, ಏನಂದ್ರೆ? ಬೇಡ ಬೇಡ ಬೇಡ. ತಾಳಿ ಸೆಂಟಿಮೆಂಟ್ ಬೇಡ. ಇನ್ನು ನಿನ್ನ ನಾಟಕ ನೋಡೋ ಸಹನೆ, ಅದನ್ನ ಕೇಳೋ ಆಸೆ ನನಗಿನ್ನು ಉಳಿದಿಲ್ಲ. ಹೆಂಡತಿ ಕೈಯಿಂದ ದಾರುಣವಾಗಿ ಮೋಸ ಹೋಗಿರೋ ಒಬ್ಬ ಗಂಡನಾಗಿ, ಸ್ನೇಹಿತೆ ಕೈಯಿಂದ ಮೋಸ ಹೋಗಿರೋ ಒಬ್ಬ ಸ್ನೇಹಿತನಾಗಿ, ಇವಾಗ ನಾನೇನ್ ಮಾಡ್ಬೇಕು? ನಿನ್ ದಾರಿ ನೀನ್ ನೋಡ್ಕೊ ಅಂತ ಹೇಳಿ ನಡು ರೋಡಲ್ಲೇ ನಿನ್ನ ಬಿಟ್ಟು ನನ್ನ ದಾರಿಲಿ ನಾನು ಹೊರಟು ಹೋಗ್ಬೇಕಲ್ವಾ? ನಾನು ಆ ಕೆಲಸ ಮಾಡಲ್ಲ. ನಡು ದಾರಿನಲ್ಲಿ ಒಂದು ಹೆಣ್ಣನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಸಂಸ್ಕಾರ ಅಡ್ಡ ಬರುತ್ತೆ. ಅದಕ್ಕೆ ನಿನ್ನೂ ಕೂಡ ನನ್ನ ಜೊತೆಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೋಡು, ಮನೆಗೆ ಕರ್ಕೊಂಡು ಹೋಗೋದು ಆ ಮನೆಗೆ ಸೊಸೆ ಆಗೋ, ನನಗೆ ಹೆಂಡತಿ ಆಗೋ ಅಲ್ಲ, ನನ್ನ ಶತ್ರುವಾಗಿ. ನನಗೆ ಅತಿ ದೊಡ್ಡ ಶತ್ರುವಾಗಿ ನಿನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಮನೆ ಸೊಸೆ ಆಗಿರೋ ಅರ್ಹತೆ ನಿನಗಿಲ್ಲ ಅನ್ನೋ ವಿಷಯನ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳಿ ನನ್ನ ಮನೆಯಿಂದ ನಿನ್ನ ಪದ್ಧತಿಯಾಗಿ ಶಾಶ್ವತವಾಗಿ ಹುಟ್ಟಿದ್ದ ಮನೆಗೆ ಕಳಿಸೋದಕ್ಕೇನೆ ಈಗ ನಿನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೀನಿ.
ಇವಾಗ ನಾನು ಮನ್ಸಿಲ್ದಿರೋ ಮನುಷ್ಯ ಅಂದ್ರೆ ಪ್ರಾಣ ಇದ್ದು ಶವ ಇದ್ದಂಗೆ. ಮನೆ ಕರ್ಕೊಂಡು ಹೋಗೋದು ಆ ಮನೆಗೆ ಸೊಸೆ ಆಗೋ, ನನಗೆ ಹೆಂಡತಿ ಆಗೋ ಅಲ್ಲ, ನನ್ನ ಶತ್ರುವಾಗಿ. ಅಖಿಲ್ ಅವ್ರ ವರ್ತನೆ ಬದಲಾಗಿದೆ. ಅವ್ರು ನನ್ನ ನೋಡೋಕ್ಕೂ ಇಷ್ಟಪಡ್ತಿಲ್ಲ. ಹಾಡಿನ ವಿಷಯದಲ್ಲಿ ನಾನು ನಿಮಗೆ ಹೇಳಿದ್ದು ಸುಳ್ಳೇ ಇರ್ಬೋದು, ಆದ್ರೆ ಆ ಸುಳ್ಳಿನ ಹಿಂದೆ ನನ್ನ ಅಗತ್ಯ ಇತ್ತು. ಆಗಿರೋ ಪರಿಸ್ಥಿತಿ, ನನ್ನ ಸಮಸ್ಯೆಗಳಿಂದ ಶುರುವಾದ ಪ್ರಯಾಣ ನಿಮ್ಮ ಹತ್ರ ಸುಳ್ಳು ಹೇಳೋ ಹಾಗೆ ಮಾಡ್ತು. ಅಷ್ಟೇ ಬಿಟ್ರೆ ಇದರಲ್ಲಿ ನನ್ನ ಸ್ವಾರ್ಥಕ್ಕಾಗ್ಲಿ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಆಗ್ಲಿ ನನಗಿಲ್ಲ ಅಖಿಲ್ ಅವ್ರೆ. ಹಾಯ್ ಡ್ಯಾಡ್. ಹಾಯ್ ಅಶೋಕ್. ಹಾಯ್. ಹಾಯ್ ಮಾಮ್. ಹಾಯ್ ಅರುಣ್. ಏನಣ್ಣ ಇವತ್ತು ತುಂಬ ಖುಷಿಯಾಗಿರೋ ಹಾಗಿದೆ? ಹೌದು ಅರುಣ್, ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನಾಯ್ತಪ್ಪ? ಅದೇನು ಅಂತ ಹೇಳಿದ್ರೆ ನಾವು ಕೂಡ ನಿನ್ ಜೊತೆ ಖುಷಿ ಪಡ್ತೀವಲ್ಲ. ನಾನು ಮೊದಲಿಂದನೂ ಒಂದು ವೆಂಚರ್ಗೋಸ್ಕರ ವೇಟ್ ಮಾಡ್ತಿದ್ನಲ್ಲ ಡ್ಯಾಡಿ. ಶಿವಮೊಗ್ಗದಲ್ಲಿ 600 ವಿಲ್ಲಾ ಕಟ್ಟೋ ಪ್ರಾಜೆಕ್ಟ್ ಸಿಕ್ಕಿದೆ ಡ್ಯಾಡಿ. ಓ, ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ಕಂಗ್ರ್ಯಾಚುಲೇಷನ್ಸ್ ಕಂದ. ಕಾಂಗ್ರಾಟ್ಸ್ ರೀ. ಕಂಗ್ರಾಟ್ಸ್ ಅಣ್ಣ. ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ಸ್ ಬಾವಾ. ಥ್ಯಾಂಕ್ ಯು. ಏಯ್, ನೀನ್ ಈ ಖುಷಿಲಿ ಕೈ ತೊಳ್ಕೊಳ್ಳೋದನ್ ಕೂಡ ಮರ್ತ್ಬಿಟ್ಟಿದೀಯ. ಹೋಗಿ ಕೈ ತೊಳ್ಕೊಂಡ್ ಬಾ. ಓಕೆ ಓಕೆ, ಸಾರಿ. ಇವಳೇನು ಇವತ್ ಯಾಕೋ ತುಂಬಾ ಡಲ್ ಆಗಿದ್ದಾಳೆ. ಇಷ್ಟು ಡಲ್ ಆಗಿದ್ದಾಳೆ ಅಂದ್ರೆ ಏನೋ ನಡೆದಿರ್ಲೇಬೇಕು. ಅದೇನೋ ತಿಳ್ಕೋಬೇಕು. ಶ್ಯಾಮ, ಅಖಿಲ್ನು ಸ್ವಲ್ಪ ಊಟಕ್ಕೆ ಕರಿಯಮ್ಮ. ಶ್ಯಾಮ, ಏನಾಯ್ತು? ಏನಿಲ್ಲ ಅತ್ತೆ. ಹೋಗು. ಸರಿ ಅತ್ತೆ. ನಿನ್ಗೊಂದು ಗುಡ್ ನ್ಯೂಸ್ ಅಖಿಲ್. ಏನಣ್ಣ? ನನಗೊಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ಶಿವಮೊಗ್ಗ ಕಾಂಟ್ರಾಕ್ಟ್ ಅಂದಿದ್ನಲ್ಲ, ಅದು ನಮಗೆ ಬಂದಿದೆ ಕಣೋ. ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ ಯು. ಒಂದಲ್ಲ ಎರಡಲ್ಲ, ಒಟ್ಟಿಗೆ 600 ವಿಲ್ಲಾ ಕಟ್ಟೋ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಕಾಂಟ್ರಾಕ್ಟ್ ಏನಾದರೂ ಸಕ್ಸಸ್ ಆದರೆ ಆನಂದ ಗಜಪತಿ ವರ್ಮಾ ಗ್ರೂಪ್ ಆಫ್ ಕಂಪ್ನಿನಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಟಾಪ್ ಪೊಸಿಷನ್ಗೆ ಹೋಗುತ್ತೆ. ಯಾರಿಗೂ ಮೋಸ ಮಾಡದೆ ಸುಳ್ಳು ಹೇಳ್ದಂಗೆ ನಿಸ್ವಾರ್ಥವಾಗಿ ಕಷ್ಟಪಡೋರಿಗೆ ಸಕ್ಸಸ್ ಯಾವತ್ತೂ ಸಿಗುತ್ತೆ ಅಣ್ಣ. ಇದೇನಿದು? ಯಾವಾಗ್ಲೂ ಇವರಿಬ್ರು ಮುಖ ಬ್ರೈಟ್ ಲೈಟ್ ತರ ಉರಿತಾ ಇರ್ತಿತ್ತು. ಆದ್ರೆ ಇವತ್ತೇನು ಹೀಗೆ ಆಫ್ ಆಗಿರೋ ತರ ಇದೆ. ಏನ್ ನಡೀತಿದೆ ಇಲ್ಲಿ? ಏನಂದ್ರೆ ನೀರು ಕುಡೀರಿ. ಏನಿದು? ಅಖಿಲ್ ವರ್ತನೆ ಯಾಕೋ ಹೊಸದಾಗಿದೆಯಲ್ಲ. ಶ್ಯಾಮನ್ ಯಾಕೋ ಬೇಕಂತಲೇ ಅವಾಯ್ಡ್ ಮಾಡ್ತಿದ್ದಾನೆ ಅನ್ಸುತ್ತೆ. ಏನ್ ನಡೆದಿರಬಹುದು?
ಏನಾಯ್ತಪ್ಪ? ಊಟನ ಪೂರ್ತಿ ಮಾಡ್ದೇನೆ ಕೈ ತಳ್ಕೊಂಡ್ಬಿಟ್ಟೆ. ನನಗೆ ಸ್ವಲ್ಪ ತಲೆ ನೋವ್ತಾ ಇದೆ ಮಮ್ಮಿ. ಖಂಡಿತ ಏನೋ ನಡೆದಿದೆ. ಇವಳ ಹತ್ರ ಒಂದು ಮಾತು ಕೂಡ ಆಡ್ದೆ ಅಖಿಲ್ ಊಟದ ಮಧ್ಯೆನೆ ತಲೆನೋವು ಅಂತ ಹೋಗಿದ್ದಾನೆ ಅಂತಂದ್ರೆ ಸಮಥಿಂಗ್ ಇಸ್ ರಾಂಗ್. ಅದೇನೋ ತಿಳ್ಕೋಬೇಕು. ಒಂದ್ ವೇಳೆ ನನಗೆ ಉಪಯೋಗ ಆಗೋದಾದ್ರೆ ಖಂಡಿತ ಬಳಸ್ಕೋಬಹುದು. ನನ್ನ ಮೇಲೆ ಅಖಿಲ್ ಅವ್ರಿಗೆ ತುಂಬಾ ಕೋಪ ಬಂದಿದೆ ಅನ್ಸುತ್ತೆ. ಆ ಕೋಪನ ಅವರು ಊಟದ ಮೇಲೆ ತೋರಿಸಿ ಮಧ್ಯಾಹ್ನ ಹೊರಟೋದ್ರು. ಕೃಷ್ಣ, ಏನ್ ಪರೀಕ್ಷೆ ಇದು? ಶ್ಯಾಮ, ಅವನು ಯಾಕೋ ಹೆಡ್ಡಾಕ್ ಅಂತಿದ್ದಾನೆ. ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ. ಕನಿಷ್ಠ ಪಕ್ಷ ಹಾಲಾದ್ರೂ ತಗೊಂಡೋಗಿ ಕೊಡಮ್ಮ. ಸರಿಯತ್ತೆ. ಶ್ಯಾಮ, ಹೋಗಮ್ಮ, ಹಾಲು ತಗೊಂಡು ಹೋಗಿ ಕೊಡು. ಶ್ಯಾಮ, ಅಖಿಲ್ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದಿದ್ದ ಅಂತ ನೀನು ಹೇಳ್ದಾಗಿಂದ ಇಬ್ರು ತುಂಬ ಹೆದರ್ಕೊಂಡಿದ್ದೀವಿ. ಸ್ಟುಡಿಯೋಯಿಂದ ಮನೆಗೆ ಬಂದಮೇಲೆ ಅಖಿಲ್ ನಿನಗೆ ಏನು ಹೇಳ್ದ? ಯಾಕೆ ಬಂದಿದ್ನಂತೆ ಹೇಳು. ಅಲ್ಲಿ ಏನು ನಡೀತು ನನಗೆ ಅರ್ಥ ಆಗ್ತಿಲ್ಲ. ಹೇಳು ಶ್ಯಾಮ. ನೋಡುದ್ನಾ? ನೋಡಿದ್ರು. ಮಮ್ಮಿ, ಈಗ ನಮ್ಮ ಪರಿಸ್ಥಿತಿ ಏನ್ ಮಮ್ಮಿ? ನೀನು ಹೆದರ್ಕೋಬೇಡ್ವೆ. ಏನು ಮಾಡಬೇಕು ನನಗೂ ಅರ್ಥ ಆಗ್ತಿಲ್ಲ. ನೀನು ಗಾಬರಿಯಾಗಿ ನನ್ನನ್ನು ಗಾಬರಿ ಮಾಡಬೇಡ. ಇದೇನು ಶ್ಯಾಮ, ನಾವಿಲ್ಲಿ ಟೆನ್ಷನಲ್ಲಿದ್ರೆ ನಿನ್ ಪಾಡಿಗೆ ನೀನು ಏನು ಹೇಳ್ದೇನೆ ಹೋಗ್ತಾ ಇದೆಯಲ್ಲ. ಕೆಟ್ಟದಕ್ಕೆ ದೂರ ಆಗಿ ಒಳ್ಳೇದಕ್ಕೆ ಹತ್ರ ಆಗ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ಏನ್ ನಿನ್ನ ಉದ್ದೇಶ? ನಾವು ಕೆಟ್ಟವರು ಅಂತನಾ? ಅಖಿಲ್ ಅವ್ರಿಗೆ ನನ್ನ ಮೇಲಿರೋ ಒಳ್ಳೆ ಅಭಿಪ್ರಾಯ ಹೋಗೋದಿಕ್ಕೆ ಕಾರಣ ಯಾರು ಅಂತ ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ. ನೋಡು ಶ್ಯಾಮ, ಇಷ್ಟು ವರ್ಷ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾವು ಹುಷಾರಾಗೇ ಇದ್ವಿ. ಆದ್ರೆ ಈಗ ಅಖಿಲ್ ಗೊತ್ತಾಗಿದೆ ಅಂದ್ರೆ ಇನ್ಮೇಲೆ ನಾವಿಡೋ ಪ್ರತಿ ಹೆಜ್ಜೆನೂ ತುಂಬಾ ಹುಷಾರಾಗೆ ಅಳ್ದು ತೂಗಿ ಇಡಬೇಕಾಗತ್ತೆ. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿದೆ? ಸಾಕು. ಇಲ್ಲಿವರೆಗೂ ನೀವ್ ಹೇಳಿದ್ದು ನಾನ್ ಕೇಳಿದ್ದು ಸಾಕು. ಶ್ಯಾಮ, ಅಖಿಲ್ಗೆ ನಿಜ ಗೊತ್ತಾಗೋಯ್ತಲ್ಲ ಅನ್ನೋ ಟೆನ್ಷನಲ್ಲಿ ನೀನಿದ್ಯಾ. ಸ್ವಲ್ಪ ನನ್ನ ಮಾತು ಕೇಳು. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ನಿಲ್ಸಿ. ಅನುಭವ ಅಂದ್ರೆ ಭೂಮಿಲಿ ಹುಟ್ಟಾಗಿಂದ ಬರೋದಲ್ಲ. ಎದುರಿಗಿರೋರ್ ಮನ್ಸು ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಗುಣ ಇರೋದು. ಏನಮ್ಮ, ಈಗ ಶ್ಯಾಮ ಕೂಡ ನಮ್ಮ ಮಾತನ್ನ ಕೇಳೋ ಹಾಗೆ ಕಾಣ್ತಿಲ್ಲ. ಇನ್ ಮುಂದೆ ನಮ್ಮ ಪರಿಸ್ಥಿತಿ ಏನು? ನೀನೇನು ಹೆದರ್ಕೋಬೇಡ. ಆದಿ ಜೊತೆ ನಿನ್ನ ಮದುವೆ ಆಗೋವರೆಗೂ ನಾವಿಲ್ಲೇ ಇರ್ತೀವಿ. ಅದೇ ಹೇಗೆ?